ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೈಫ್ ವಿತ್ ಸೌಮ್ಯ. ಇದು ಒಂದು ರ್ಯಾಂಡಮ್ ಡೇ ವ್ಲಾಗ್. ಇವಾಗ ತಾನೇ ಎದ್ದು ಹೊರಗಡೆ ಸ್ವಲ್ಪ ಓಡಾಡ್ಕೊಂಬಂದು ಹಾಗೆ ಮಿರರ್ ಮುಂದೆ ನಿಂತ್ಕೊಂಡೆ. ಒಂಚೂರು ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ವೆಯ್ಟ್ ಚೆಕ್ ಮಾಡೋಣ ಅಂತ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಯ್ಟ್ ಮಾಡೋಣ ಎಷ್ಟು ತೋರಿಸುತ್ತೆ ಅಂತ. ಓ ಮೈ ಗಾಡ್, ಹತ್ತತ್ರ 71 ಆಗೋಗಿದ್ದೀನಿ. ಓಕೆ 70.65. ಸೊ 70.65 kg ಇದ್ದೀನಿ. ನನಗೆ ಒಂಥರ ಬೇಜಾರಾಗ್ತಿದೆ. 65ಇಂದ ಮತ್ತೆ ಒಂದು 5 kg ಜಾಸ್ತಿ ಆಗಿದ್ದೀನಿ. ಸೊ ನಾಳೆಯಿಂದ ಸ್ವಲ್ಪ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ 60 kgs ಬರೋವರೆಗೂ ರೆಗ್ಯುಲರಾಗಿ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಹಾಗೆ ಆಚೆ ಬಂದೆ, ನನ್ನ ಹಸ್ಬೆಂಡ್ ಹಲಸಿನಕಾಯಿ ಕೊಯ್ತಾಯಿದ್ರು. ನನಗೆ ಆ್ಯಕ್ಚುಲಿ ಹಲಸಿನ ಹಣ್ಣು ಸ್ವಲ್ಪನೂ ಇಷ್ಟ ಆಗೋಲ್ಲ. ಬಟ್ ಇವ್ರು ತಿಂತಾ ಇದ್ದಿದ್ದು ನೋಡಿ ನನಗೆ ಹೆಂಗಪ್ಪ ತಿಂತಾರೆ ಅಂತ ಅನ್ನಿಸ್ತಿತ್ತು. ಬಟ್ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿರುತ್ತಂತೆ, ಬಟ್ ನನಗೇನು ಇಷ್ಟ ಆಗೋಲ್ಲ. ಬಟ್ ಹಿ ವಾಸ್ ಎಂಜಾಯಿಂಗ್ ಇಟ್. ಸೊ ಓಕೆ, ಅವ್ರು ಹಾಗೆ ತಿಂತಿದ್ರು, ನಾನು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಂಪ್ನಿ ಕೊಟ್ಟೆ. ಅಲ್ಲಿ ಹಾಗೆ ಫ್ಲಫಿನೂ ಕೂಡ ಕೂತಿದ್ಲು. ಫ್ಲಫಿನ ನೀವು ನೋಡ್ಬೋದು, ಆರಾಮಾಗಿ ಎಲ್ಲರನ್ನೂ ನೋಡ್ಕೊಂಡು ಕೂತಿದ್ಲು. ಅವಳು ಹಾಗೇ ಅಟ್ಲೀಸ್ಟ್ ದಿನದಲ್ಲಿ ಒಂದು ಹಾಫ್ ಆನ್ ಅವರ್ ಇಲ್ಲ 1 hour ಆಚೆ ಮೆಟ್ಲತ್ರ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಆ್ಯಂಡ್ ನನ್ನ ಹಸ್ಬೆಂಡ್ ಆ್ಯಸ್ ಯೂಶ್ವಲ್ ಆಗಿ ಹಲಸಿನ ಹಣ್ಣನ್ನ ಎಂಜಾಯ್ ಮಾಡ್ತಾಯಿದ್ರು. ನಾನು ಹಾಗೆ ಅವ್ರನ್ನ ನೋಡ್ತಾ ಕೂತಿದ್ದೆ. ಹಾಗೆ ಸ್ವಲ್ಪ ಕ್ಯೂಟಾಗೆಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ರು. ಅದನ್ನು ಸ್ವಲ್ಪ ಹಾಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಹಿ ವಾಸ್ ಎಂಜಾಯಿಂಗ್ ಇಟ್ ಲೈಕ್ ಸಮಥಿಂಗ್ ಲೈಕ್. ನನ್ನ ಹಸ್ಬೆಂಡಿಗೆ ಆ್ಯಕ್ಚುಲಿ ಈ ಥರ ಫ್ರೂಟ್ಸ್ ತುಂಬಾ ಇಷ್ಟ ಆಗುತ್ತೆ, ಹಲಸಿನ ಹಣ್ಣು ಮತ್ತು ಮ್ಯಾಂಗೋ ಎಲ್ಲ. ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ಫ್ಲಫಿನ ಆಟಾಡ್ಸೋಣ ಅಂತ ನಾನು ಹೇರ್ ಕ್ಲಿಪ್ನ ಅವಳ ಕೈಗೆ ಹಾಕಿದೆ. ಬಿಡಿಸ್ಕೋತಾಳ ಇಲ್ವಾ ನೋಡೋಣ ಅಂತ. ಬಟ್ ಅವಳಂತೂ ಬಿಡಿಸ್ಕೊಳ್ಳೋದೇ ಇಲ್ಲ ಅಂತ ಗೊತ್ತಾಯಿತು, ಯಾಕಂದರೆ ಅಷ್ಟು ಲೇಝಿ ಇದ್ದಾಳೆ. ಸೊ ಕೊನೆಗೆ ನಾವೇ ಹೋಗಿ ಆ ಕ್ಲಿಪ್ನ ತೆಗೆದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಅವಳ ಜೊತೆ ಆಟ ಆಡಿದ್ವಿ. ಏನಂದರೆ ಶಿ ಈಸ್ ವೆರಿ ಲೇಝಿ ಆಯಿತಾ. ಬೆಳಗ್ಗೆನೂ ಮಲಗಿರ್ತಾಳೆ, ಮಧ್ಯಾಹ್ನನೂ ಮಲಗಿರ್ತಾಳೆ, ಸಂಜೆ ಹೊತ್ತು ಮಲಗಿರ್ತಾಳೆ. ಅಲ್ಲಿ ಸ್ವಲ್ಪ ಆಚೆ ಓಡಾಡ್ತಾಳೆ ಸೆಂಟ್ರಲ್ಲಿ. ಬಟ್ ಶಿ ಇಸ್ ನಾಟ್ ಸೋ ಆ್ಯಕ್ಟಿವ್, ಯಾಕಂದರೆ 7 years ಆಯ್ತಲ್ಲ ತಂದು ಸ್ವಲ್ಪ ಅವಳಿಗೂ ಡಲ್ನೆಸ್ ಆಗಿರುತ್ತೆ. ಬಟ್ ಅಷ್ಟೊಂದು ತೀರಾ ಡಲ್ಲಾಗಿ ಕೂಡ ಇರೋಲ್ಲ ಅವಳು. ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ನೀವು ಕೂಡ ನೋಡ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ. ಡೈಲಿ ಅಟ್ಲೀಸ್ಟ್ 1 hour ಆಟ ಆಡ್ತಾಳೆ ನಮ್ಮ ಜೊತೆ. ಸೊ ಅದು ಸ್ವಲ್ಪ ತುಂಬ ಖುಷಿ ಆಗುತ್ತೆ. ಮನಿ ಮೋರ್ ಮನಿ, ನಾಟ್ ಅವರ್ಸ್ ಮನಿ. ಫ್ಲಫಿ ಕಾಯಿನ್ಸ್ ಎಲ್ಲ ತುಂಬ ಟ್ರೈ ಮಾಡೋದು, ಬ್ಯಾಂಕ್ ಕೊಟ್ಬಿಡೋದಾ? ಬ್ಯಾಂಕ್ ಕೊಟ್ಬಿಟ್ಟು ಕ್ಯಾಶ್ ಇಸ್ಕೊಂಡು ನಾನು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಬೇಡ, ನೀನು ಅಡ್ವಾನ್ಸ್ ಮಾತ್ರ ಕೊಡ್ತೀನಿ ಅಂದ್ರೆ ಫುಲ್ ಬಟ್ಟೆ ಒಣಗಿ ಕೊಟ್ಬರೋಣ. ಇಲ್ಲಿ ಹಿಂದೆನೇ ಬಂದ್ಬಿಟ್ಟವಳಲ್ಲಿ ಅವಳು. ಏನಾಕಿದ್ದೆ ಅವಾಗ ಹಾಕಿದ್ದಲ್ಲ. ಯಾರು ತಮ್ಮ ದಂಡನೆಗೆ ತಿರುಗುತ್ತಾರೋ ಮತ್ತು ನೀನು ನೀನು ಎಂದು ಮಾತನಾಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಹೆಣ್ಣು ನಾಯಿ ಆಗುತ್ತಾರೆ.